ನಮಸ್ಕಾರ ಎಲ್ಲರಿಗೂ. ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡಾತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಆವಾಗ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ವಿಡಿಯೋಗಳು ನಿಮ್ಗೆ ರೀಚ್ ಆಗ್ತಾವೆ. ಇವಾಗ ನಾನು ಏನೇನು ಗಿಡ ಹಚ್ಚಿದ್ನೆಲ್ಲ ಅವೆಲ್ಲನೂ ಈಗ ಸಿಕ್ಕಾಪಟ್ಟೆ ಕಾಯಿ ಆಗಾಕತ್ತಾವ. ಬದ್ನಿಕಾಯಿ, ಟೊಮೆಟೊ ಎಲ್ಲ ಹಚ್ಚಿದ್ದು ಹಿಂದೆ ತೋರಿಸಿರ್ಬೋದು ನಾನು ವಿಡಿಯೋದಾಗ. ಅವು ಬದ್ನಿಕಾಯಿ ಎಷ್ಟು ಆಗಾಕತ್ತಾವ ಅಂದ್ರೆ ಇವಾಗ 1 ಕಿಲೋ ಗಂಟ್ಲೆ ಆಗಾಕತ್ತಾವು. ಪ್ರತಿದಿನ ಹರಿದ್ರೂ ಅಷ್ಟು ಆಗತ್ತಿರ್ತಾವೆ. ಈಗೇನು ಹರಿಯತ್ತನೆಲ್ಲ ನಾನು ಬದ್ನಿಕಾಯಿ ಕೆಲವೊಂದಿಷ್ಟು ತರಕಾರಿ ಮೊದಲನ್ನ ಹರಿದಿದ್ನಿ, ಕೆಲವೊಂದಿಷ್ಟನ್ನು ಇವಾಗ ಅಷ್ಟೇ ಹರಿಯಾಕತ್ತಾನೆ. ಈಗ ಆಗಾಕತ್ತಾವು. ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಮತ್ತು ಇದು ಕುಂಬಳಕಾಯಿ ಎಲ್ಲಿ ಅದು ಹರಿದಿರಲಿಲ್ಲ. ಕುಂಬಳಕಾಯಿ ಇದು ಭಾಳ ಹೂ ಬಿಟ್ಟೈತೆ. ಕುಂಬಳಕಾಯಿ ಆಗಾಕತ್ತಾವು. ನಮ್ಮ ಮನೆಯವ್ರು ಅದಾವು ಗಿಡಕ್ಕಂತ ನಂಗೆ ಹರಿಯಾಕೆ ಭಯಂಕರ ಮುಳ್ಳು ಅದಾವು ಚುಚ್ಚಾಕತ್ತಿದ್ದವು. ನಮ್ಮ ಮನೆಯವರು ಗಿಡ ಮುರಿತಿ ಅಂತೇಳಿ ಬೈಯಾತಿರ. ಗಿಡ ಆ ಕಡೆ ಜಗ್ಬೇಡ ಈ ಕಡೆ ಜಗ್ಬೇಡ ಮುರಿತೈತಿ, ನೀ ಚಾಕು ಕೊಟ್ರು ಮತ್ತು ಚಾಕುಲೆ ಕಟ್ ಮಾಡು ಅಂಥೇಳಿ. ಅದು ಹಿಡಿಯಾಕನ ಆಗ್ವತ್ತು. ಎಲೆಗಳಿಗೂ ಅದು ಎಲೆ ಎಷ್ಟೈತೆ ಆ ಎಲಿದು ಫುಲ್ ಎಲ್ಲ ಮುಳ್ಳನ ಇದ್ದು. ಮುಳುಗಾಯಿ ಬದ್ನಿಕಾಯಿನ ಬೇಕಂಥೇಳಿ ತೊಗೊಂಡು ಹಚ್ಚಿದ್ದೀವಿ. ಅವು ಅಷ್ಟು ಚಲೋ ಆಗಾಕತ್ತವ. ಅವಾಗನ ಎಷ್ಟು ನಮಗೆ ಇವಾಗಂತೂ ಸಾಕು ಅನ್ನೋಂಗೆ ಆಗಾಕತ್ತಾವ ನೋಡ್ರಿ, ಅಷ್ಟು ಆಗಾಕತ್ತಾವ. ಟೊಮೆಟೊ ಮತ್ತು ಅವೆಲ್ಲ ಹಸಿಮೆಣ್ಸಿನ್ಕಾಯಿ ಅದು ಹಚ್ಚಿದಾಗಿಂದ್ರೆ ಹಸಿಮೆಣ್ಸಿನ್ಕಾಯಿ ತಂದೇ ಇಲ್ಲ ನಾನು. ಬೇಕಾದಾಗ ಹರ್ಕೊಂಬಂದಿರ್ತಾನೆ. ಟೊಮೆಟೊನು ಅಷ್ಟು. ಹಾಗಲಕಾಯಿ ಬಳ್ಳಿ ಹಾಗಲಕಾಯಿ ಹರ್ಕೊಂಡೇನಿ ಈಗ ಆಲ್ರೆಡಿ. ನಾನು ಅದನ್ನ ಯಾಕೋ ಕೀಳ್ಬೇಕತ್ತೆ ಅನಿಸಿತ್ತು ಇವತ್ತು. ಯಾಕಂದ್ರೆ ಒಂಥರ ಕಾಯಿ ಎಲ್ಲ ರಗಡ್ ಆಗಿದ್ದು ತಕ್ಕೊಂಡೇನಿ. ಈಗ ಏನು ಆಗಾಕತ್ತೈತೆ ಅಂದ್ರೆ ಆ ಕಾಯಿ ಮುಟ್ರಿದಂಗೆ ಆಗಾಕತ್ತಿದ್ದು. ಒಂದು ಸ್ವಲ್ಪ ತಂಡಿಗೋ ಏನೋ ಗೊತ್ತಿಲ್ಲ. ಮತ್ತು ಆ ಗಿಡ ತೀರಾ ಹಬ್ಬಿ ಮ್ಯಾಲೆಲ್ಲ ಹೊರಡಾಕತ್ತೈತಿ. ತೀರಾ ಏನು ಹಾಗಲಕಾಯಿ ಬೇಕಾ ಅನ್ನುವಂಥದ್ದು ಏನಿಲ್ಲ. ಮತ್ತು ತೀರಾ ಹಬ್ಕೊಂಡಂಗೆಲ್ಲ ಅಲ್ಲೇ ಭಾಳ ಗದಾಡ ಅನ್ಸಾಕತ್ತೈತಿ. ಎಲ್ಲ ಗಿಡಗಳಿಗೂ ಅದು ಗದಾಡ ಅಂತ ತೊಂದರೆ ಆದಂಗೆ ಆಗಾಕತ್ತೈತಿ. ಎಷ್ಟು ನೀರು ಹೊಡೆದ್ರು ಎಷ್ಟು ಇದನ್ನ ಮಾಡಿದ್ರು ಅದಕ್ಕೆ ಇದನ್ನ ಆಗುವತ್ತು. ಹಂಗೆ ಆಗಾಕತ್ತೈತಿ. ನೀರೆಲ್ಲ ಹರ್ಕೊಂಡು ಹೋಗಿ ಅದು ಬೇರೆ ಗಿಡಗಳು ಒಣಗಿದಂಗೆ ಆಗಾಕತ್ತವು. ಬೇಡಪ್ಪ ಇದನ್ನ ಇನ್ಕಿ ತೆಗೆದು ಬಿಡಬೇಕು, ಸುಮ್ಮನೆ ಮ್ಯಾಲೆ ಎಲ್ಲ ಹಬ್ಬಾಕತ್ತೈತಿ. ಇದು ಎಷ್ಟು ಕಟ್ ಮಾಡಿರೂ ರಗಡ್ ಹರ್ಕೊಂಡು ಅದೀವಿ ಆಗೈತಿ. ಇದನ್ನು ತೆಗೆದು ಬಿಡ್ಬೇಕಂತ ನಾ ಕಟ್ ಮಾಡ್ತಾನೆ ಅಂತೇಳಿ ಎಲ್ಲ ಕಟ್ ಮಾಡಿ ತಗೊಳತ್ತಿದ್ದ. ಮೊದಲು ತಗೊಂಡಿನಿ. ಮತ್ತು ಹಾಗಲಕಾಯಿನ ಚಲೋ ಮಾಡ್ಯಾರ. ದಿನ ಒಂದು ಸ್ವಲ್ಪ ಫ್ರೈ ಅದು ಮಾಡಿ ಊಟ ಜೋಡಿ ಅದು ಎಲ್ಲ ತಿನ್ನಬೇಕು ಅಂಥೇಳಿ ಹರ್ಕೊಂಡಿದ್ನಿ. ಇದ್ರಾಗಿಂದ ನಾನು ಬೀಜ ಮತ್ತು ಒಗೆದ್ಬಿಟ್ಟೇನಿ. ಒಂದು ಕಾಯಿ ಹಣ್ಣಾಗಿತ್ತು, ಅದು ಮೈನ್ ಎದ್ದು ಬಿಡ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ನಾನು ಯಾವ ಗಿಡ ಹಚ್ಚಿರೂ ಹತ್ತೇ ಬಿಟ್ಟಿರ್ತಾವೆ ಆಗ ಚಲೋ ತಂಗೆ. ಪುದೀನಾನ ಹಚ್ಚಿದ್ನಿ, 1 ಪೀಸ್ ಅಷ್ಟೇ ಹಚ್ಚಿದ್ನಿ ಬಕೆಟ್ ಒಳಗೆ. ಬಜಾರ್ದಿಂದ ಕಟ್ ತೊಗೊಂಬಂದಿರ್ತೀವಲ್ಲ ಅದ್ರಾಗಿನ ತೆಗೆದ ಅದು ಅಷ್ಟೇ ಹಬ್ಬೈತಿ. ಸೇವಂತಿ ಗಿಡ, ಬದ್ನಿ ಗಿಡ, ಟೊಮೆಟೊ ಗಿಡ, ಕುಂಬಳಕಾಯಿ ಬೀಜ ಉಳಿದೆ ಅದು ಎಷ್ಟು ಕುಂಬಳಕಾಯಿ ಹರಡ ಬಿಟ್ಟೈತಿ. ಎಲ್ಲ ತುಂಬಿಬಿಟ್ಟೈತಿ. ಇದು ಎಷ್ಟು ಗದಾಡ ಮಾಡ್ಕೊಂಡದಿ, ಇದನ್ನ ಯಾಕೆ ಬಳ್ಳಿ ಹಚ್ಚಿದಿ ಅಂತ ನಮ್ಮ ಮನೆಯವ್ರು ಅನ್ನಕತ್ತಿದ್ರು. ಮತ್ತು ಹಸಿ ಟೊಮೆಟೊ ಅಂತೂ ಸಾಕಾತು. ಹಣ್ಣು ಆಗಾಕ ಬಿಡಲಿಲ್ಲ ನಾನು. ಹಂಗೆ ಹಸಿವನ ಹರಿದ ಯಾರೇ ಬಂದ್ರೆ ಸಾಕು, ಯಾರೇ ಕೇಳಿರೋ ಸಾಕು ಹಸಿ ಟೊಮೆಟೊನ ನಾನು ಹಸಿ ಚಟ ಮಾಡ್ರಿ ಅಂತೇಳಿ ಹರಿದು ಕೊಟ್ಬಿಡ್ತಿದ್ನಿ. ಅದು ಹಣ್ಣಾಗೋ ಮಟ್ಟ ಏನು ವೇಟ್ ಮಾಡ್ತಿರ್ಲಿಲ್ಲ. ಗುಲಾಬಿನ ಕಂಟಿ ನಾನು ತೋರಿಸಿದ್ನಲ್ಲ ಗಾರ್ಡನಿಂದ ತೊಗೊಂಬಂದಿದ್ದೀವಿಲ್ಲ, ಅದನ್ನು ನೀರೊಳಗನ ಹಾಕಿಟ್ಟಿದ್ರು ನಮ್ಮ ಮನೆಯವ್ರು. ಅದು ನೀರೊಳಗನ ಎಷ್ಟು ಚಲೋ ಇದನ್ನು ಹತ್ತೈತಿ. ಇದು ಅವ್ರು ಹೇಳಿದರು, ಆ ಕಡ್ಡಿನ ನೀರೊಳಗೆ ಇಡ್ರಿ ಅದು ಚಿಗಿತೈತಿ, ಆಮೇಲೆ ನೀವು ನೆಲದ ಮೇಲೆ ಹಚ್ಚ್ರಿ ಅಂತ ಹೇಳಿದರು. ಹಂಗೆ ನಾವು ನೀರೊಳಗನ ಹಾಕಿಟ್ಟಿದ್ನಿ. ಅದು ಅಲ್ಲೇ ಮಗ್ಗಿಬಿಟ್ಟೈತಿ, ಅಷ್ಟು ಚಲೋ ಹತ್ತೈತಿ. ಇನ್ನು ತೆಗೆದು ಅದನ್ನು ಹಚ್ಚಬೇಕು ಕೊಂಡಾಳಿ ಒಳಗರೆ ಎದ್ರಾಗರೆ ಮಣ್ಣು ಹಾಕಿ ಅಂತ. ಈಗ ನೋಡಿರಿ ಕುಂಬಳಕಾಯಿ ಬಳ್ಳಿ 1 ಪೀಸ್ ತೊಗೊಂಬಂದಿರ್ತೀವಲ್ಲ ಮಾರ್ಕೆಟ್ನಾಗ, ಅದ್ರಾಗಿಂದ ಒಂದಷ್ಟು ಬೀಜ ಒಗ್ದು ಬಿಟ್ಟಿದ್ನಿ. ಅದು ಎಲ್ಲ ಕಡೆ ಹರಡಿ ಸಿಕ್ಕಾಪಟ್ಟೆ ಹೂವು. ಈಗ ಸಣ್ಣ ಕಾಯಿನೂ ಆಗಾಕತ್ತಾವು. ಇನ್ನು ದೊಡ್ಡ ಆಗಿಲ್ಲ, ಆದ್ರೆ ಭಾಳ ಬಿಟ್ಟೈತಿ ಹೂವು. ಅದು ಎಲ್ಲ ವಿಶು ಅದು ಆಟ ಆಡ್ತಾರಲ್ಲ, ತುಳಿದಾಡಿ ಸ್ವಲ್ಪ ಇದು ಹಾಳು ಮಾಡಿಬಿಟ್ಟಿರ್ತಾನೆ. ವಿಶು ಆ ಕಡೆ ಹೋಗ್ಬಾರ್ದಂದ್ರು ಅವ್ರ ಫ್ರೆಂಡ್ಸ್ನಂದ್ರೆ ಕರ್ಕೊಂಡು ಜಿಗ್ದಾಡ್ತಿರ್ತಾನೆ. ಈ ಕಡೆ ಎಲ್ಲ ಎಲ್ಲಿ ಹೆಂಗೆ ಕಾಲಿಟ್ಟಿರ್ತಾನಲ್ಲ ಅಲ್ಲೆಲ್ಲ ಒಂದು ಸ್ವಲ್ಪ ಕಟ್ಟದಂಗೆ ಆಗೈತಿ. ಅದಕ್ಕೆ ನನಗೆ ಗಿಡಗಳು ಹಚ್ಚಿದ್ದು ಹಾಳಾಗಿಬಿಟ್ಟು ಅಂದ್ರೆ ನಾವಾಗೇ ಸಾಕಾಗಿ ತೆಗಿಬೇಕು ಅವು ಹಾಳಾದು ಅಂದ್ರೆ ನಂಗೆ ಭಾಳ ಬೇಸರ ಆಕತಿ. ಮತ್ತು ಮೊದಲೇ ಹಿಡ್ಕೊಂಡು ಅಷ್ಟೇ ನಂಗೆ ಹಿಂಗೆ ಥರ ಹೂವು ತರಕಾರಿ ಎಲ್ಲ ಬೆಳ್ಸೋಕೆ ಭಾಳನ ಇಷ್ಟ ನನಗೆ. ಇದು ಜಾಗ ಇತ್ತಲ್ಲ, ಅದಕ್ಕೆ ಅದನ್ನ ನಾನು ಹಿಂಗೆ ಬೀಜ ಹಾಕಿದ್ದು, ಗಿಡ ತಂದಿಸೋದು ಈ ಥರ ಎಲ್ಲ ಮಾಡಿದ್ನಿ. ಅದು ಅಷ್ಟಕ್ಕನ ನಮಗೆ ಎಷ್ಟು ಫಲ ಕೊಡ್ತೈತೆ ನೋಡ್ರಿ ಒಂದಿಷ್ಟು ಕಷ್ಟಪಟ್ರೆ. ಕೆಲವೊಂದು ಸಲ ನಮ್ಗೆ ಹಚ್ಚಾಕ ಗಿಡಗಳ್ನದು ಅನುಕೂಲ ಇರಂಗಿಲ್ಲ. ಆವಾಗ ನಂಗೆ ಬೇಸರ ಆಕಿರ್ತೈತಿ. ನಾವು ಕ್ವಾರ್ಟರ್ಸ್ನಾಗ ಅದು ಇದ್ದಾಗ ನಮ್ಮ ಮನೆಯವ್ರಿಗೆ ಹೇಳ್ತಿರ್ತೀನಿ,
ಇಲ್ರಿ ನೀವು ಕೆಳಗಿನ ಕ್ವಾರ್ಟರ್ಸ್ ತೊಗೊಂಡು ಅಲ್ಲೇ ಅಂದ್ರೆ ಕೆಳಗೆ ನಾವು ತೊಗೊಂಡಿವಂದ್ರೆ ಗ್ರೌಂಡ್ ಫ್ಲೋರಿಗೆ ಅದು ನಮಗೆ ಸ್ವಲ್ಪ ಗಾರ್ಡನ್ ಟೈಪ್ ಮಾಡ್ಕೊಳಕ್ಕೆಲ್ಲ ಭೂಮಿನೆಲ್ಲ ಸಿಗ್ತೈತಿ ಅಂಥೇಳಿ ನಮ್ಮ ಮನೆಯವರು ಏನು ಬೇಕಾಗಿಲ್ಲ ಕ್ವಾರ್ಟರ್ಸ್ ಒಳಗದು ಏನು ಅದೆಲ್ಲ ಏನು ಬೇಕಾಗಿಲ್ಲ ಅಂಥೇಳಿ ಯಾವಾಗೂ ಅವ್ರು ಕ್ವಾರ್ಟರ್ಸನ್ನು ಕೆಳಗಿರೋದನ್ನು ತೊಗೊಂಡೇ ಇಲ್ಲ ಅವರು ಆದಷ್ಟು ಸೆಕೆಂಡ್ ಫ್ಲೋರ ತರ್ಡ್ ಫ್ಲೋರನ್ನು ಹೇಳಿ ತೊಗೊಂಡಿರ್ತಾರೆ ಅದ ಬೇಕಂತ ಸುಮ್ಮನೆ ಬೇಡ ಅಂತ ಬೇಕಿದ್ರೆ ನಿಂಗೆ ಕೊಂಡಾಳಿ ತೊಗೊಂಬಂದು ಕೊಡ್ತನು ನಿನ್ನ ಬಾಲ್ಕನಿ ಒಳಗೆ ಹಚ್ಕೋ ಹೂವದು ಎಲ್ಲ ಆದ್ರೆ ಅದು ಕೆಳಗೇನು ಅದು ಮಾಡೋದು ಬೇಡ ಅಂತಿದ್ರು ಆಯ್ತು ಹೇಳ್ರಿ ಅಂತೇಳಿ ನಾ ಬಿಡ್ತೀನಿ ಇಲ್ಲೇನೋ ಕ್ವಾರ್ಟರ್ಸ್ ಇಲ್ಲ ಆರಾಮಾಗಿ ನಾವೆಲ್ಲನೂ ಮಾಡ್ಕೋಬೋದು ಹಿತ್ತಲ್ನಾಗಿನ ಕೆಲಸ ಗಿಡ ಇದನ್ನು ಕ್ಲೀನಿಂಗ್ ಮಾಡ್ಕೋದು ಇಲ್ಲಿ ನಾನು ಸ್ವಲ್ಪ ಟೈಮ್ ಕಳೀತಿರ್ತಾನೆ ಅದಕ್ಕೆ ಅವರು ಇಲ್ಲೇನು ಹಚ್ಕೋ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೆಲ ಆ ಕಡೆ ಅಲ್ಲೆಲ್ಲ ಸಿಮೆಂಟ್ ಬಿದ್ದೈತಿ ಅನ್ನೋ ಕಾರಣಕ್ಕಾಗಿ ಹತ್ತು ಒಲಗಿದ್ದು ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಹಿಂಗೆ ಹಚ್ಚು ಅಂತ ಹೇಳತ್ತೀರ ನೋಡ್ರಿ ಹಾಗಲಕಾಯಿ ಬಳ್ಳಿ ಎಲ್ಲನೂ ತೆಗೆದ್ಬಿಟ್ನಿ ಕಟ್ ಮಾಡಿ ಸುಮ್ಮನೆ ಅದು ಎಲ್ಲ ಅದು ಏನೈತೆ ಅಲ್ರಿ ಹದ್ರಿ ಅದ್ರ ಮೇಲೆಲ್ಲ ಹರಡು ಬಿಡಾಗ್ತೈತಿ ಅದ್ರ ಮೇಲೆಲ್ಲ ಹೊಂಟಿತ್ತು ಅದ್ರಾಗ ಎಷ್ಟು ಬರ್ತಾವಲ್ಲ ಅಷ್ಟನ್ನು ತೊಗೊಂಡು ತೆಗೆದ್ಬಿಟ್ನಿ ಒಂದೊಂದು ಹಣ್ಣಾಗಿದ್ದು ಒಂದೊಂದು ಗಿಡಗಳು ಎಷ್ಟು ಬೆಳೆದಿರ್ತಾವೆ ಕೀಳಾಕ ಜೀವ ಮರ ಅಂತೈತಿ ಆದರೂ ಕೀಳಬೇಕಲ್ಲ ತೆಗೆದ್ಬಿಟ್ಟೆ ಬೆಳಗ್ಗೆ ಕಾಯಿಪಲ್ಲೆ ಎಲ್ಲ ಹರಿದಿದ್ದು ನೀವು ನೋಡಿರಿ ಇವಾಗ ಎಷ್ಟು ಕಾಯಿಪಲ್ಲೆ ಆಗಾಕತ್ತೈತಿ ಅಂದ್ರೆ ಬದ್ನಿಕಾಯಿನೂ ಅಷ್ಟು ಚಲೋ ಎಳಿ ಬದ್ನಿಕಾಯಿ ಗಿಡಗಳು ಅಂತಂದು ಹಚ್ಚಿದ್ದೀವು ಇಷ್ಟು ಆಗಾಕತ್ತಾವ ಬದ್ನಿಕಾಯಿ ಅಂತಂದ್ರೆ ಕಿಲೋ ಗಂಟ್ಲೆ ಆಗಾಕತ್ತಾವ ಮುಳುಗಾಯಿ ಬದ್ನಿಕಾಯಿ ಗಿಡನ ಬೇಕಂತೇಳಿ ಇದ್ರದ ತರು ತೊಗೊಂಬಂದಿದ್ರು ನಮ್ಮ ಮನೆಯವ್ರ ಬಯೋಟೆಕ್ ಒಳಗೆ ಮಸ್ತ್ ಆಗಾಕ್ತಾವ ಬದ್ನಿಕಾಯ್ರ ಇವತ್ತು ಬರೀ ಇಷ್ಟ ಆಗ್ಯಾವು ಮತ್ತು ಎಷ್ಟು ಕೊಡತಾನಿ ನಂಗೆ ಬೇಕಾದವ್ರಿಗೆ ಇಲ್ಲಿ ಆಜು ಬಾಜು ನಮ್ಮ ಮನೆ ಹಿಂದ್ಗಡೆ ಇದ್ದವ್ರಿಗೆ ಅವ್ರಿಗೆಲ್ಲ ನಮ್ಗೆ ಅಷ್ಟ ಇಷ್ಟ ಆಗಂಗಿಲ್ಲ ಇಷ್ಟೆಲ್ಲ ಏನು ಮಾಡೋದು ಅಂತೇಳಿ ಅವ್ರಿಗೆಲ್ಲ ಕೊಟ್ಟಿರ್ತನು ಮತ್ತು ಹಾಗಲಕಾಯಿ ಗಿಡ ತೆಗೆದು ನೀವು ನೋಡಿರಿ ಅದು ಭಾಳ ಗಲೀಜು ಅನ್ಸಾಕತ್ತೈತಿ ಯಾಕೋ ತೆಗೆದ ಹುಳ ಆಗಿದ್ದು ಇದ್ರಾಗ ಹಾಗಲಕಾಯಿ ಒಳಗೆ ಹುಳ ಆದಂಗಾಗಿದ್ದು ಮತ್ತು ಇಷ್ಟು ಹಾಗಲಕಾಯಿನ ಇದನ್ನ ಕಟ್ ಮಾಡಿ ಈ ಥರ ಕಟ್ ಮಾಡಿ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಚ್ಚಿ ಬಿಸಿಲಿಗೆ ಒಣಗಿಸಿ ಎಣ್ಣೆಯಾಗ ಫ್ರೈ ಮಾಡಿನೂ ತಿನ್ಬೋದು ಅಥವಾ ಇದು ಹಂಗನ ಉಪ್ಪು ಹಚ್ಚಲಾರ್ದನ ಬಿಸಿಲಿಗೆ ಒಣಗಿಸ್ಕೊಂಡು ಆಮೇಲೆ ಫ್ರೈ ಮಾಡಿದ್ರೂ ಬರ್ತೈತಿ ನೋಡಾಕ್ತಿರ್ಬೇಕಿವ ಮತ್ತು ಎಷ್ಟು ಮೆಣಸಿನ್ಕಾಯಿನೂ ಆಗ್ಯಾವ ಸಿಕ್ಕಾಪಟ್ಟೆ ಮೆಣಸಿನ್ಕಾಯಿ ಹರಿಲಿಲ್ಲ ಬಿಟ್ಟನೆ ಹಂಗನ ಮತ್ತು ಬೇಕಾದಾಗ ಹರ್ಕೊಳಕ್ಕೆ ಬರ್ತೈತಿ ಅಂತ ಎಷ್ಟಾಗ್ಯಾವ ನೋಡ್ರಿ ಬದ್ನಿಕಾಯಿ ಹಾಗಲಕಾಯಿ ಮತ್ತು ಟೊಮೆಟೊ ಹಸಿ ಟೊಮೆಟೊ ಅಂತೂ ಸಿಕ್ಕಾಪಟ್ಟೆ ಹಸಿ ಟೊಮೆಟೊ ಆಗಕತ್ತಾವು ಹಸಿ ಟೊಮೆಟೊ ಸಾಕಷ್ಟು ಕೊಟ್ನಿ ಎಲ್ಲರಿಗೂ ಬುಟ್ಟಿ ತುಂಬಿ ಕೊಟ್ಟು ಇನ್ನೂ ಹಂಗೆ ಆಗಾಕತ್ತಾವು ಬೇಕಾದಾಗ ಚಟ್ನಿನೂ ರಗಡ್ ಮಾಡೀನಿ ಮತ್ತು ಜಾಸ್ತಿ ಪಿತ್ತನೂ ಆಗ್ತೈತಿ ಹುಳಿಯಾಗಿ ಅಂಥೇಳಿ ಹಸಿ ಟೊಮೆಟೊ ಚಟ್ನಿನೂ ಭಾಳ ಮಾಡೀನಿ ಬಿಸಿ ರೊಟ್ಟೆ ಒಳಗೆ ಚಲೋ ಆಗ್ತೈತೆ ಅಂಥೇಳಿ ಮತ್ತು ಇದನ್ನು ಈ ಥರ ದಾಸವಾಳ ಹೂವಿಂದ ನಮ್ಮ ಮನೆಯವ್ರು ಹೊಲಕ್ಕೆ ಹೋದಾಗ ಅಲ್ಲಿಂದ ತೊಗೊಂಬಂದಿದ್ರು ಇದನ್ನ ತಂದು ಹಚ್ಚಿದ್ರು ಈ ಗಿಡ ಈಗ ಜಸ್ಟ್ ಇದ ಫಸ್ಟ್ ಹೂವು ನಾನು ನೋಡಿರ್ಕಿಲ್ಲ ಇವಾಗ ಹಾಗಲಕಾಯಿ ಗಿಡ ಎಸಿದ್ ಮುಂದೆ ನೋಡೀನಿ ಇದು ಮರಿ ಆಗಿತ್ತು ಹೂವು ತೊಗೊಂಬನ್ನಿ ಹರ್ಕೊಂಡ ದೇವ್ರಿಗೆ ಎರ್ಸ್ಬೇಕಂತ ಲೇಟ್ ಆಗೈತಿ ಪೂಜೆ ಜಲ್ದಿನೇ ಆಗಿತ್ತು ಈಗ 12 ಗಂಟೆ ಆಗೈತಿ ಇವಾಗ ನೋಡಿದ್ನೆ ಹೂವು ಮರಿ ಆಗಿಬಿಟ್ಟಿತ್ತದ ಚೆಂಡು ಅಂತೂ ಸಿಕ್ಕಾಪಟ್ಟೆ ಆಗತ್ತಾವು ಚೆಂಡು ಹರ್ಕೊಂಬಂದಿರ್ತೀನಿ ಪೂಜೆಗೆ ಎರ್ಸಕ್ಕೆಲ್ಲನೂ ಅದಕ್ಕೆ ಇದನ್ನು ನೋಡಿರಲಿಲ್ಲ ದೊಡ್ಡದಾಗಿ ಬಿಸಿಲಿಗೆ ಒಂದು ಸ್ವಲ್ಪ ಇದನ್ನಾಗೈತಿ ಈಗ 12-1 ಗಂಟೆಗೆ ಬಿಸಿಲು ಬಿದ್ದಿರ್ತೈತಲ್ಲ ಜಾಸ್ತಿ ಆದ್ರೆ ದೊಡ್ಡದೈತಿ ಹೂವು ದಾಸವಾಳ ಹೂವಿನ ಗಿಡ ಬೇಕಂತ ಹೇಳತ್ತೀನಿ ಮತ್ತು ಗುಲಾಬಿ ಗಂಟಿ ತೊಗೊಂಬಂದನು ಹಚ್ಚಿದ್ದೀವಲ್ಲ ಅದು ಹತ್ತೈತಿ ನೋಡಬೇಕು ಯಾವಾಗ ಹತ್ತುತ್ತ ಆದ್ರೆ ಕಾಯಿಪಲ್ಲೆ ಇವೆಲ್ಲ ತರಕಾರಿ ನಾವು ಹಚ್ಚಿದ್ದನ್ನು ಔಷಧಿ ಇಲ್ದ ಏನೂ ಇಲ್ದ ಇರ್ತೈತಲ್ಲ ಅದನ್ನ ಬೆಳೆದಿದ್ದ ತಿನ್ನಕ್ಕೆ ಭಾಳನ ಇಷ್ಟ ಆಕೈತಿ ಮತ್ತು ಕುಂಬಳಕಾಯಿ ಬೀಜ ಓದಿದ್ನಿ ಇಷ್ಟು ಕುಂಬಳಕಾಯಿ ಹೂವು ಬಿಟ್ಟು ಕಾಯಿ ಆಗಾಕತ್ತಾವ ಅಂದ್ರೆ ಸಾಕಷ್ಟು ಆಗತ್ತಾವ ಒಂದು ಹೋಳು ತೊಗೊಂಬಂದ್ರೆ ಸಾಲ್ತೈತಿ ನಮ್ಗೆ ಇಷ್ಟು ಕುಂಬಳಕಾಯಿ ಬೀಜ ಯಾಕೆ ಹಾಕಿದಿ ಇಷ್ಟೆಲ್ಲ ಏನು ಮಾಡ್ತೀವಿ ಅನ್ನೋದು ಕೇಳತ್ತೀರಿ ನಮ್ಮ ಮನೆಯವ್ರ ಇಲ್ಲಿ ಬಿಡ್ರಿ ಆಗಲೇ ಆದಮೇಲೆ ಆಜು ಬದುಕಿನವ್ರು ಕೊಟ್ರೆ ಆಯ್ತು ಅದು ಬೆಳೆದಿದ್ದನ್ನು ನಾವು ತಿನ್ನೋದ್ರ ಜೊತೆಗೆ ಇನ್ನೊಬ್ರಿಗೆ ಕೊಟ್ರೆ ಅದು ಒಂದು ಖುಷಿ ನಮ್ಗೆ ಆಗಲಿ ಬಿಡ್ರಿ ಅಷ್ಟು ಆಗ್ತಾವ ಆಗಲಿ ಎಲ್ಲರಿಗೂ ಕೊಡಕ್ಕೆ ಬರ್ತೈತೆ ಅಂಥೇಳಿ ಇರಲಿ ಅಂತೇಳಿ ಬಿಟ್ಟೀನಿ ಮತ್ತು ಚೌಳಿಕಾಯಿನೂ ಬೀಜ ಹಾಕೀನಿ ಹತ್ಯಾವಿಲ್ಲ ನೋಡ್ಬೇಕು ಒಂದು ಸ್ವಲ್ಪ ಮಡಿಕೆ ಹೊಡೆದಾವು ಇಷ್ಟು ಆಗ್ಯಾವ ನೋಡ್ರಿ ಇವನ್ನ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡಕ್ಕೆ ಬರ್ತೈತೆ ಅಂತೇಳಿ ಹಂಗೆ ಎಣ್ಣೆ ಹೆಚ್ಚಿನೂ ಫ್ರೈ ಮಾಡ್ಬೋದು ಬಿಸಿಲಿಗೆ ಇಟ್ಟನ ಫ್ರೈ ಮಾಡ್ಬೇಕಂತೇಳಿ ಇಟ್ಟು ತೊಗೊಂಬಂದಿದ್ವಿ ಇನ್ನು ಬಾಕಿ ಕೆಲಸಗಳೆಲ್ಲ ಇನ್ನು ಅಡುಗೆದ ಒಂದಿಷ್ಟು ಆಗೈತಿ ಕೆಲಸ ಇನ್ನು ಮುಂದಿನ ಕೆಲಸ ನೋಡೋಣ ಇನ್ನು ತೋರಿಸ್ಬೇಕನ್ಸಿತ್ತು ಇದೆಲ್ಲ ಕಾಯಿಪಲ್ಲೆ ಹಚ್ಚಿತ್ತ ಬಂದೈತೆ ಅಂತೇಳಿ ಅದಕ್ಕೆ ತೋರಿಸೀನಿ ಹೂ ಚಲೋ ಆಗೈತಿ ಚಂದ ಆಗೈತಿ ಕೆಲಸ ಮಾಡ್ತಾನೆ ಫಸ್ಟ್ ಕೆಲಸ ಮುಗಿಸ್ಕೊತಾನೆ ಅಡುಗೆ ಕೆಲಸದ ವಿಷು ಬರ್ತಾನೆ ಇನ್ನೇನು ವಿಷು ಬರೋಷ್ಟ್ರಾಗ ಸ್ವಲ್ಪ ಹಂಗೂ ಏನಾರು ಮಾಡಿಡಬೇಕು ಫ್ರೂಟ್ಸ್ ಅದು ಕಟ್ ಮಾಡಿಡಬೇಕು
ಆಮೇಲೆ ನಿಮಗೆ ಸಿಗ್ತೇನೆ ನಾನು. ಹಂಗೆ ಸಾಯಂಕಾಲದ ಅಡುಗೆನ ನಾನು ತಯಾರು ಮಾಡ್ಕೊಳತ್ತೀನಿ. ಈಗ ನೀವು ನೋಡಾಕ್ತಿರ್ಬೇಕ ಮೊಳಕೆ ಕಾಳು ಹೆಸರು ಕಾಳು ನೆನೆ ಇಟ್ಟ ಮೊಳಕೆ ಬರ್ಸೋಲ್ದನ ಹಿಂಗೂ ನಾವು ಮಾಡ್ಬೋದು. ಮೊಳಕೆ ಕಾಳನ್ನ ಕುಕ್ಕರ್ಗೆ ಹಾಕಿ ಚಲೋ ತಂಗೆ ಹಣ್ಣಂಗೆ ಕುದಿಸ್ಕೋಬೇಕು. ಇವು ಕುದ್ದಾದ್ಮೇಲೆ ಇದ್ರೊಳಗೆ ಅಂದರೆ ಇದ್ರೊಳಗನ ನಾನೀಗ ತೋರ್ಸತ್ತೇನೆ ನೋಡ್ರಿ ನಿಮಗೀಗ. ಚಲೋ ತಂಗೆ ತೊಳ್ಕೊಂಡು ನೀರೊಳಗೆ ಹಾಕಿಬಿಟ್ಟಿದ್ನಿ. ಹಾಕಿ ಇದ್ರೊಳಗೆ ಟೊಮೆಟೊ, ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಈ ಥರ ಎಲ್ಲ ಹಾಕಿಬಿಟ್ಟು ಕುದಿಸ್ಕೊಂಡು ಮುಗುಚಿದೀವಿ ಅಂದ್ರೆ ತುಪ್ಪ ಹಾಕಿಬಿಟ್ಟು ಭಾರಿ ಚಲೋ ಟೇಸ್ಟ್ ಆಗ್ತೈತಿ. ದಾಲ್ ಮಖನಿ ಅಂತಾರಲ್ಲ ಆ ಟೈಪ್ ಆಗ್ತೈತಿ. ಇದು ಚಪಾತಿ ರೊಟ್ಟಿ ಜೋಡಿ ಎಲ್ಲ ಭಾಳ ಚಲೋ ಆಗಿರ್ತೈತಿ. ನಾನು ಅದ್ರೊಳಗನ ಡೈರೆಕ್ಟಾಗಿ ನೋಡಾಕತ್ತಿರ್ಬೇಕು ನೀವು ಟೊಮೆಟೊ, ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ, ಒಂಚೂರು ಅರಿಶಿಣದ ಪುಡಿ ಮತ್ತು ಗಾಂಧಿ ಎಣ್ಣೆ ಅಷ್ಟನ್ನು ಹಾಕಿನ ನಾನು ಕುಕ್ಕರ್ಗೆ ಇಡಾಕತ್ತೀನಿ. ಇದಷ್ಟು ಹಾಕಿ ಕುಕ್ಕರ್ಗೆ ಇಟ್ಟು ಚಲೋ ತಂಗೆ 3 ಸೀಟಿ ನಾವು ಹಾಕಿಸ್ಕೊಂಡೀವಿ ಅಂದ್ರೆ ಚಲೋ ತಂಗೆ ಕುದಿರ್ತಾವ. ಆವಾಗ ನಾವು ಇದನ್ನು ಮುಗುಚಿ ಸ್ವಲ್ಪ ಒಗ್ಗರಣೆ ಹಾಕ್ಬೋದು. ತುಪ್ಪದಾಗ ಒಗ್ಗರಣೆ ಹಾಕಿದ್ರೆ ತೀರಾ ಚಲೋ ಆಗ್ತೈತಿ. ಈ ಥರ ಅದಕ್ಕೇನು ಭಾಳ ಎಣ್ಣೆ ಅದು ಏನು ಒಗ್ಗರಣೆ ಹಾಕಿಲ್ಲ ನಾನು. ಇದು ಹೆಂಗೆ ಐತೆ ಹಿಂಗೆ ಸ್ಪಾನ್ಗಿ ಕೊಡ್ಲಾರ್ದನ ಮಾಡೀನಿ. ಚಲೋ ಆಗಿರ್ತೈತಿ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಹೆಂಗೆ ಅನಿಸಿತ್ತು ಏನು ಅನಿಸಿತ್ತು ಅಂತೇಳಿ. ಭಾಳಷ್ಟು ಜನ ಕೇರ್ ಮಾಡಿರಿ ಸಿಸ್ಟರ್ ಅಂತೇಳಿರಿ. ಎಲ್ಲರಿಗೂ ಥ್ಯಾಂಕ್ ಯು. ಇಲ್ಲ ಈಗ ಒಂದು ಸ್ವಲ್ಪ ಆರಾಮಾಗೈತಿ ನನಗೆ. ಸ್ವಲ್ಪ ನೆಗಡಿ ಅಷ್ಟ ಐತಿ, ಹುಳ ನೆಗಡಿ ಅಂತಾರಲ್ಲ ಹಂಗೆ. ಜ್ವರ ಎಲ್ಲ ಕಡಿಮೆ ಆಗ್ಯಾವು. ಜ್ವರ ಕಡಿಮೆ ಆದ್ರೆ ಭಾಳನ ನರ್ವಸ್ ಆದಂಗೆ ಆಗ್ತೈತಿ ಮನುಷ್ಯ. ಅದು ಜ್ವರ ಏನಿಲ್ಲ ಈಗ ಕಡಿಮೆ ಆಗ್ಯಾವು. ವೆದರ್ ಚೇಂಜ್ ಆಗೋ ಟೈಮಿಗೆ ಸ್ವಲ್ಪ ಆರೋಗ್ಯ ತಪ್ಪುದು ಸಹಜ ಐತಿ ಎಲ್ಲರಿಗೂ. ಎಲ್ಲರೂ ಹುಷಾರಾಗಿರ್ರಿ. ಚಳಿ ಹೋಗಿ ಬಿಸಿಲು ಬರೋ ಟೈಮಿಗೆ ಮತ್ತು ಆರಾಮ್ ತಪ್ಪೋದು ಈ ಥರ ಎಲ್ಲ ಆಗ್ತಿರ್ತೈತಿ. ಈಗ ನನ್ನಿಂತ್ರಾಗಿ ವಿಷಯಗೂ ಮತ್ತು ನೆಗಡಿ ಬಂದುಬಿಡ್ತವಂಗೆ. ಒಬ್ಬರಿಗೆ ಬಂದ್ರೆ ಮನ್ಯಾಗ ಎಲ್ಲರಿಗೂ ಹರಡ್ಕೊಂಡ್ಬಿಡ್ತೈತಿ ನೆಗಡಿ ಕೆಮ್ಮ. ನೋಡಿರಿ ಎಲ್ಲ ಮುಗಿಸ್ಕೊಂಡು ಚಲೋ ತಂಗೆ ನಾವು ತುಪ್ಪ ಅದು ಹಾಕಿ ಕೊತ್ತಂಬರಿ ಅದು ಹಾಕಿಬಿಟ್ಟಿವಂದ್ರೆ ಮಸ್ತಾಗಿರ್ತೈತಿ ಟೇಸ್ಟ. ಮತ್ತು ಈ ಥರ ಕಾಳುಗಳ ತಿನ್ನೋದ್ರಿಂದ್ರೂ ಒಳ್ಳೇದು. ಮತ್ತು ಕಾಳು ಕುದಿಸಿದಾಗ ಒಂದಷ್ಟು ಉಪ್ಪು ಹಚ್ಚಿ ವಿಷುಗೆ ತೆಗೆದು ಕೊಟ್ಟಿರ್ತೀನಿ ನಾನು. ಅವ್ಗೆ ಇಷ್ಟ, ಅವ್ಗೆ ಹೆಸ್ರು ಕಾಳು ಅದು ಕುದಿಸಿದ ಮೇಲೆ ಉಪ್ಪು ಹಚ್ಚಿ ಕೊಟ್ರೆ ಶೇಂಗಾ ಕಡ್ಲಿ ಕಾಳು ಇವನ್ನೆಲ್ಲನೂ ಇದ್ರೊಳಗನ ನನಗೆ ಉಪ್ಪು ಅದು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಇದನ್ನ ಮಾಡ್ಕೊಂಡು ಬಿಟ್ನಿ ಅಂದ್ರೆ ಅವು ಹಣ್ಣಂಗೆ ಕುದಿರ್ತಾವೆ. ಸ್ವಲ್ಪ ನೀವು ಸ್ಪೂನಿಂದ ಇದು ಮಾಡಿದ್ರೆ ಸಾಕು ಮೆತ್ತಗಾಗಿ ಬಿಡ್ತಾವೆ. ಒಂದೊಂದು ಸತಿ ಮೊಳಕೆ ಬರಿಸಿನೂ ಮಾಡಿರ್ತೀನಿ, ಒಂದೊಂದು ಸಲ ಈ ಥರನೂ ಮಾಡಿರ್ತೀನಿ. ಈ ಥರ ಮಾಡಿರಂದ್ರೆ ವಿಷುಗೆ ಭಾಳ ಇಷ್ಟ. ಮೊಳಕೆ ಬರಿಸಿದ್ರೆ ತಿನ್ನಂಗಿಲ್ಲವ ಇದು. ಮತ್ತು ಅನ್ನ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆನೂ ತಿನ್ಬೋದು. ಟಿಫಿನ್ಗೆಲ್ಲ ಮಾಡಿ ಕಟ್ಟಾಕ ಚಲೋ ಆಗಿರ್ತೈತಿ. ಮತ್ತು ತುಪ್ಪ ಹಾಕಿರೋದ್ರಿಂದ ಈ ಥರ ಎಲ್ಲ ದಾಲ್ಗಳಿಗೆ ಅದು ತೀರಾ ಟೇಸ್ಟ್ ಬರ್ತೈತಿ. ತುಪ್ಪ ಹಾಕಿ ಪಾನ್ಗಿ ಕೊಟ್ರು ಅಥವಾ ಮೇಲೆ ತುಪ್ಪ ಹಾಕಿದ್ರೂ ತೀರಾ ಟೇಸ್ಟ್ ಚಲೋ ಬಂದಿರ್ತೈತಿ. ಮಧ್ಯಾಹ್ನ ಟಿಫಿನ್ಗೆ ಅವ್ರು ತಿನ್ಬೇಕಾದ್ರೂ ಅವ್ರಿಗೆ ರುಚಿ ಹತ್ತೈತಿ, ಇಷ್ಟ ಆಗ್ತೈತಿ. ಈ ಥರ ಎಲ್ಲ ಮಾಡಿದಾಗ ನಾನು ತುಪ್ಪನ ಜಾಸ್ತಿ ಬಳಸಿರ್ತೀನಿ. ಟಿಫಿನ್ ಒಳಗೆ ಹಾಕಿದ್ರೂ ಅದ್ರೊಳಗೆ 1 ಸ್ಪೂನ್ ತುಪ್ಪ ಹಾಕಿ ಇರ್ತೀನಿ. ನಮ್ಮ ಮನೆಯವ್ರಿಗೆ ತುಪ್ಪ ಅಂದ್ರೆ ಭಾಳ ಇಷ್ಟ. ಬದ್ನಿಕಾಯಿನೂ ಮೊದ್ಲಾಗಿ ತುಪ್ಪದಾಗ ಒಗ್ಗರಣೆ ಹಾಕಂತಾರೆ. ಬದ್ನಿಕಾಯಿನೂ ಹೆಂಗೆ ಹಾಕಾಕತ್ರಿ ತುಪ್ಪದಾಗ ಒಗ್ಗರಣೆ ಅಂತ ನಾ ಕೇಳ್ತಿರ್ತೀನಿ. ಅವ್ರು ಒಟ್ಟು ಎಲ್ಲ ತುಪ್ಪದಾಗ ಮಾಡಿಬಿಡ್ನಿ ಅಂತಿರ್ತಾರೆ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.